ಸರಿ ಸರ್, ನೀವಿವಾಗ ಇದ್ರ ಸಿಂಪ್ಟಮ್ಸ್ ಬಗ್ಗೆ ಎಲ್ಲ ಹೇಳಿದ್ರಿ. ಇವಾಗ ನಮ್ ಟೆನ್ನಿಸ್ ಎಲ್ಬೋ ಆದಾಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಅಂದ್ರೆ ಅದು ಹೆಂಗ್ ಗೊತ್ತಾಗುತ್ತೆ ಟೆನ್ನಿಸ್ ಎಲ್ಬೋನೇನಾ ಅಂತ, ಅಥವಾ ಈಗ ಮನೆಯಲ್ಲಿ ಫಸ್ಟ್ ಏಡ್ ಅಂತ ಏನಾದ್ರು ಮಾಡಬಹುದಾ? ಮತ್ತೆ ಇದು ಟ್ರೀಟ್ಮೆಂಟ್ ಎಲ್ಲ ಯಾವ ತರ ಸರ್? ಅಂದ್ರೆ ಇದು ಪರ್ಮನೆಂಟ್ ಇರುತ್ತಾ ಪೇನು, ಅಥವಾ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ಮೇಲೆ ಟೆಂಪ್ರರಿ ಆಗಿ ಅಂದ್ರೆ ಸಾಲ್ವ್ ಆಗುತ್ತಾ ಈ ಪೇನು? ನಮಗೆ ಒಂದ್ಸಲ ಟೆನ್ನಿಸ್ ಎಲ್ಬೋ ಅಂತ ಕನ್ಫರ್ಮ್ ಆದಮೇಲೆ ನಾವು ಅದಕ್ಕೆ ಏನು ಮೂಮೆಂಟ್ ಮಾಡ್ತೀವಿ, ಹೆವಿ ವೆಯ್ಟ್ ಲಿಫ್ಟ್ ಎಲ್ಲ ಮಾಡ್ತಾ ಇರ್ತೀವಿ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮತ್ತು ಸ್ವಲ್ಪ ಹಾಟ್ ವಾಟರ್ ಫರ್ಮೆಂಟೇಷನ್ ಮಾಡ್ಕೋಬೇಕು. ಮತ್ತೇನಪ್ಪ ಅಂದರೆ ಒಂದು ಟೆನ್ನಿಸ್ ಎಲ್ಬೋ ಸ್ಪ್ಲಿಂಟ್ ಅಂತ ಬರುತ್ತೆ, ಅದು ಅಪ್ಲೈ ಮಾಡಿದಾಗ ಇಟ್ ವಿಲ್ ಪ್ರಿವೆಂಟ್ ದ ಟ್ರಾನ್ಸ್ಮಿಷನ್ ಆಫ್ ವೆಯ್ಟ್ ಫ್ರಮ್ ದಿಸ್ ಪಾರ್ಟ್ ಟು ದಿ ಎಲ್ಬೋ. ಅದು ಬಿಟ್ಟರೆ ವೇರಿಯಸ್ ಟ್ರೀಟ್ಮೆಂಟ್ ಅನಾಲ್ಜಿಸಿಕ್ ಇರುತ್ತೆ, ನೋವಿದು ಮೆಡಿಸಿನ್ ತೊಗೋಬೋದು. ಅದರಲ್ಲೂ ಗುಣ ಆಗಿಲ್ಲ ಅಂತ ಹೇಳಿದರೆ ಅಲ್ಲಿ ಇಂಟ್ರಾಲೀಜನಲ್ ಇಂಜೆಕ್ಷನ್ ಅಂತ ಬರುತ್ತೆ, ಅದು PRP ಇಂಜೆಕ್ಷನ್ ಆಗಿರ್ಬೋದು, ಅಲ್ಲ ಕಾರ್ಟಿಕೋಸ್ಟೆರಾಯ್ಡ್ ಇಂಜೆಕ್ಷನ್ ತೊಗೊಳ್ಬೋದು. ಅದಾದಮೇಲೂ ಕೂಡ ಅದಕ್ಕೆ ರಿಲೀಫ್ ಆಗಲಿಲ್ಲ ಅಂತ ಹೇಳಿದರೆ ಅಲ್ಲಿ ಸ್ಮಾಲ್ ಇನ್ಸಿಷನ್ ಕೊಟ್ಟು ಸ್ಮಾಲ್ ಓಪನ್ ಮಾಡಿ ಅದನ್ನ ರಿಲೀಸ್ ಮಾಡಲಿಕ್ಕೆ ಬರುತ್ತೆ ಟೆನ್ನಿಸ್ ಎಲ್ಬೋ ಅಂತ. ಇದೆಲ್ಲ ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ಗಳು ಫಾರ್ ದಿ ಟೆನ್ನಿಸ್ ಎಲ್ಬೋ.